ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಪದಭೇದಗಳು ಅಥವಾ ವಾಕ್ಯಾಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಸ್ಪೀಚ್ ಅಂದರೆ ಮಾತು, ಪಾರ್ಟ್ಸ್ ಅಂದರೆ ಅದರ ಒಂದು ಅಂಗಗಳು. ಸೊ ಮಾತಿನ ಅಂಗಗಳು ಅಂದರೆ ಮಾತನಾಡುವಾಗ ನಾವೇನು ಒಂದು ಸೆಂಟೆನ್ಸನ್ನು ಮಾತಾಡ್ತೀವಿ, ಆ ಸೆಂಟೆನ್ಸ್ನಲ್ಲಿ ಬರುವಂತಹ ಪದಗಳು ಏನು ಶಬ್ದಗಳದಾವಲ್ಲ, ಆ ಒಂದು ಶಬ್ದಗಳ ಅಧ್ಯಯನವೇ ಪಾರ್ಟ್ಸ್ ಆಫ್ ಸ್ಪೀಚ್. ಶಬ್ದಗಳ ಒಂದು ಸೆಂಟೆನ್ಸ್ನಲ್ಲಿ ಬರುವಂಥ ಶಬ್ದಗಳ ಅಧ್ಯಯನವೇ ಏನು? ಪಾರ್ಟ್ಸ್ ಆಫ್ ಸ್ಪೀಚ್. ಅದನ್ನು ಕನ್ನಡದಲ್ಲಿ ಪದಭೇದಗಳು ಅಥವಾ ವಾಕ್ಯದ ಅಂಗಗಳು, ವಾಕ್ಯಾಂಗಗಳು ಅಂತ ಕರೀತಾರೆ. ಸೊ ಡೆಫಿನಿಷನ್ ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಡ್ಸ್ ದ್ಯಾಟ್ ಹೆಲ್ಪ್ ಅಸ್ ಫಾರ್ಮ್ ಸೆಂಟೆನ್ಸಸ್ ಕರೆಕ್ಟ್ಲಿ. ಸರಿಯಾಗಿ ನಾವು ಸೆಂಟೆನ್ಸನ್ನು ಮಾಡೋದಕ್ಕೆ ಇವು ನಮಗೆ ಸಹಾಯವನ್ನು ಮಾಡ್ತವೆ. ಕನ್ನಡದಲ್ಲಿ ನೋಡೋಣ. ವಾಕ್ಯದಲ್ಲಿ ಪದಗಳು ಮಾಡುವ ಕೆಲಸದ ಆಧಾರದ ಮೇಲೆ ಪದಗಳನ್ನು ವಿಭಿನ್ನ ಗುಂಪುಗಳಾಗಿ ವಿಭಾಗಿಸುವುದನ್ನು ಪದಭೇದಗಳು ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಎನ್ನುತ್ತಾರೆ. ಸೊ ಅವು ಮಾಡುವಂಥ ಒಂದು ಕೆಲಸದ ಕಾರಣದಿಂದ ಅವುಗಳನ್ನು ಸಪ್ರೇಟಾಗಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಪದಕ್ಕೂ ಒಂದೊಂದು ಹೆಸರಿದೆ. ಆ ಹೆಸರುಗಳು ಯಾಕೆ ಬರ್ತವೆ, ಯಾವ ವಿಂಗಡಣೆಯನ್ನು ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಮನುಷ್ಯರು ಇದ್ದಾರಂತ ತಿಳ್ಕೊಳ್ಳಿ. ಮನುಷ್ಯರು ಈಕ್ವಲ್ ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇಟ್ಕೊಂಡ್ರೆ, ಮನುಷ್ಯರಲ್ಲಿ ವಿಧಗಳಂತಂದರೆ ಅವರು ಮಾಡುವ ಕೆಲಸದ ವೃತ್ತಿಯ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಪೇಷಂಟನ್ನು ನೋಡೋರು ಯಾರು? ಡಾಕ್ಟರ್ಸು. ಸೊ ಬಿಲ್ಡಿಂಗನ್ನು ಕಟ್ಟೋರು ಯಾರು? ಇಂಜಿನಿಯರ್ಸು. ಸ್ಕೂಲಲ್ಲಿ ಟೀಚ್ ಮಾಡೋರು ಯಾರು? ಟೀಚರ್ಸು. ಸೊ ಅವರು ಮಾಡುವಂಥ ಕೆಲಸದ ಆಧಾರದ ಮೇಲೆ ಅವರಿಗೊಂದು ಹೆಸರು ಕೊಡ್ತೀವಲ್ಲ, ಸೊ ಅದೇ ರೀತಿ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಇದರಲ್ಲಿ ಇವೆ. ಸೊ ಇನ್ನೊಂದು ಬರುತ್ತೆ ಆರ್ಟಿಕಲ್ಸ್ ಅಂತ. ಕೆಲವೊಂದು ಗ್ರಾಮರ್ ಬುಕ್ಸಲ್ಲಿ ಅವನ್ನು ಕೊಡ್ತಾರೆ, ತಪ್ಪೇನಿಲ್ಲ. ಸೊ ಈಗ ನಾವು 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲಿಯೋಣ. ನೆಕ್ಸ್ಟ್ ಆರ್ಟಿಕಲ್ ಅನ್ನೋ ಪಾರ್ಟ್ಸ್ ಆಫ್ ಸ್ಪೀಚನ್ನು ಬೇರೆ ವಿಡಿಯೋದಲ್ಲಿ ನೋಡೋಣ. ಅದನ್ನು ಕೂಡ ಪಾರ್ಟ್ಸ್ ಆಫ್ ಸ್ಪೀಚಲ್ಲೇ ಬರುತ್ತೆ. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ, ಟು ಮೇಕ್ ಕರೆಕ್ಟ್ ಸೆಂಟೆನ್ಸ್, ಕರೆಕ್ಟಾಗಿ ಸೆಂಟೆನ್ಸನ್ನು ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತವೆ. ನೆಕ್ಸ್ಟು ಟು ಅಂಡರ್ಸ್ಟ್ಯಾಂಡ್ ಗ್ರಾಮರ್ ಈಸಿಯಾಗಿ ಗ್ರಾಮರನ್ನು ಒಡೆದು ನಾವು ಶಬ್ದ ಸಹ ಸ್ಟಡಿ ಮಾಡಿದ್ರೆ ನಮಗೆ ಗ್ರಾಮರ್ ಈಸಿಯಾಗಿ ಬರುತ್ತೆ. ಆಮೇಲೆ ಟು ರೈಟ್ ಆ್ಯಂಡ್ ಸ್ಪೀಕ್ ಕರೆಕ್ಟ್ಲಿ, ಸರಿಯಾಗಿ ಮಾತನಾಡೋದಕ್ಕೆ ಮತ್ತು ಸರಿಯಾಗಿ ನಾವು ಬರೆಯೋದಕ್ಕೆ ಇವು ಪಾರ್ಟ್ಸ್ ಆಫ್ ಸ್ಪೀಚ್ಗಳು ನಮಗೆ ಸಹಾಯ ಮಾಡ್ತವೆ. ಮೊದಲನೇದಾಗಿ ನೋಡೋಣ. ಟೋಟಲಾಗಿ 8 ಬರ್ತವೆ. ಮೊದಲನೇದಾಗಿ ಯಾವುದಪ್ಪ ಅಂದರೆ ನೌನ್. ನೌನ್ ಅಂದರೆ ಕನ್ನಡದಲ್ಲಿ ಏನು? ನಾಮಪದ. ನಾಮ ಅಂದರೆ ಹೆಸರು. ಹೆಸರನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದಗಳು ಅಥವಾ ನೌನ್ ಅಂತ ಕರಿತೇವೆ. ಸೊ ಇಂಗ್ಲೀಷ್ ಮೀನಿಂಗ್ ಏನಂದರೆ ಅ ವರ್ಡ್ ದ್ಯಾಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಆ್ಯನಿಮಲ್, ಬರ್ಡ್, ಥಿಂಗ್ ಆರ್ ಐಡಿಯಾ. ಕನ್ನಡದಲ್ಲಿ ನೋಡಿ, ವ್ಯಕ್ತಿ, ಪ್ರಾಣಿ, ವಸ್ತು, ಸ್ಥಳ, ಭಾವನೆ ಅಥವಾ ಸ್ಥಿತಿಯ ಹೆಸರನ್ನು ಸೂಚಿಸುವ ಪದವನ್ನು ನಾಮಪದ ಅಂತ ಅಂತೀವಿ. ಒಬ್ಬ ವ್ಯಕ್ತಿ ಹೆಸರಾಗಿರ್ಬೋದು, ಪ್ರಾಣಿ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ಪಕ್ಷಿಯ ಹೆಸರಾಗಿರ್ಬೋದು, ಒಂದು ಭಾವನೆಯ ಒಂದು ಶಬ್ದ ಸೂಚಿಸುವ ಶಬ್ದ ಆಗಿರ್ಬೋದು ಅಥವಾ ಸ್ಥಿತಿಯ ಶಬ್ದ ಆಗಿರ್ಬೋದು. ಆ ಒಂದು ಶಬ್ದಗಳಿಗೆ ಸೂಚಿಸುವ ಶಬ್ದಗಳೇನಂತೀವಿ? ನೌನ್ ಅಂತ, ನಾಮಪದ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ಸ್ ನೋಡೋಣ. ಈಗ ನೋಡಿ, ರಾಮ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರಾಗಿದೆ. ಸೊ ಇಲ್ಲಿ ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ. ಸೀತಾ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು, ಅಗೇನ್ ಇದು ಹೆಸರನ್ನು ಸೂಚಿಸುತ್ತೆ. ಟೈಗರ್ ಅನ್ನೋದು ಒಂದು ಪ್ರಾಣಿ ಹೆಸರು, ಪ್ರಾಣಿ ಹೆಸರನ್ನು ಸೂಚಿಸುತ್ತೆ. ಪ್ಯಾರಟ್ ಅಂದರೆ ಗಿಳಿ, ಒಂದು ಪಕ್ಷಿಯ ಹೆಸರನ್ನು ಸೂಚಿಸುತ್ತೆ. ಇಲ್ಲಿ ಬಾಯ್ ಅಂದರೆ ಹುಡುಗ, ಇಲ್ಲೊಬ್ಬ ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ. ಗರ್ಲ್ ಹುಡುಗಿ, ಇದೊಂದು ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ. ಬುಕ್ ಪುಸ್ತಕ, ಇದು ಥಿಂಗ್ ಒಂದು ವಸ್ತುವಿನ ಹೆಸರನ್ನು ಸೂಚಿಸುತ್ತೆ. ಸ್ಕೂಲ್ ಇದೊಂದು ಶಾಲೆ, ಇಲ್ಲಿನೂ ಕೂಡ ಒಂದು ಬಿಲ್ಡಿಂಗ್ ಹೆಸರನ್ನು ಸೂಚಿಸುತ್ತೆ. ಹ್ಯಾಪಿನೆಸ್ ಅಂದರೆ ಸಂತೋಷ, ನಾವಿರುವಂಥ ಭಾವನೆಯನ್ನು ಇದು ಸೂಚಿಸುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋಣ, ಸೆಂಟೆನ್ಸಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೆಂಟೆನ್ಸ್ ನೋಡಿ, ದ ಬಾಯ್ ಈಸ್ ಪ್ಲೇಯಿಂಗ್. ಇಲ್ಲಿ ಬಾಯ್ ಅನ್ನೋದೇನು? ನಾಮಪದ, ನೌನ್. ಇಲ್ಲಿ ಕನ್ನಡದಲ್ಲಿ ಹುಡುಗ ಆಟ ಆಡುತ್ತಿದ್ದಾನೆ. ಹುಡುಗ ಅಥವಾ ಬಾಯ್ ಅನ್ನೋದು ಇಲ್ಲೇನು? ನಾಮಪದ ಅಥವಾ ಇವನ್ ನೌನ್ ಆಗುತ್ತೆ. ಆಮೇಲೆ ದ ಗರ್ಲ್ ಈಸ್ ಸಿಂಗಿಂಗ್, ಹುಡುಗಿ ಹಾಡುತ್ತಿದ್ದಾಳೆ.
ಇನ್ನು ಮೂರನೇದಾಗಿ ನೋಡಿ, ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ಇಲ್ಲಿ ಪುಸ್ತಕ ಅನ್ನೋದೇನು ಒಂದು ನೌನ್ ಆಗಿದೆ, ಇಲ್ಲಿ ಗರ್ಲ್ ಅನ್ನೋದು ನೌನು. ಆಮೇಲೆ ಐ ಗೋ ಟು ಸ್ಕೂಲ್ ಡೈಲಿ, ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ಇಲ್ಲಿ ಸ್ಕೂಲ್ ಅಥವಾ ಶಾಲೆ ಅನ್ನೋದೇನು ನೌನ್ ಆಗಿದೆ, ಒಂದು ಬಿಲ್ಡಿಂಗ್ನ ಹೆಸರನ್ನು ಸೂಚಿಸುತ್ತೆ. ಆಮೇಲೆ ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್, ಸಂತೋಷ ಜೀವನಕ್ಕೆ ಮುಖ್ಯ, ಸಂತೋಷ ಮುಖ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಪಿನೆಸ್ ಅಥವಾ ಸಂತೋಷ ಅನ್ನೋದು ನೌನ್ ಆಗಿದೆ. ಒಟ್ಟಾರೆಯಾಗಿ ನೌನ್ ಅಂದರೆ ಹೆಸರನ್ನು ಸೂಚಿಸುವಂಥ ಒಂದು ಪದ ಆಗಿದೆ. ಇನ್ನು ಎರಡನೇದು ಹೋಗೋಣ, ಪ್ರನೌನ್. ಸೊ ನೌನ್ ಬಗ್ಗೆ ನಾವು ಇನ್ನಷ್ಟು ಡೀಪಾಗಿ ಅದರ ಪಾರ್ಟ್ಸ್ಗಳನ್ನು ಮತ್ತು ಅದರ ವಿಭಾಗಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಧ್ಯಯನ ಕಂಪ್ಲೀಟಾಗಿ ಡೀಟೇಲಾಗಿ ಮಾಡೋಣ. ನೌನಲ್ಲಿ ಒಂದು 5-6 ವಿಧಗಳು ಬರ್ತವೆ, ಅದರ ಬಗ್ಗೆನೂ ಸ್ಟಡಿ ಮಾಡೋಣ. ಇಲ್ಲಿ ಬ್ರೀಫಾಗಿ ನೋಡೋಣ. ನೆಕ್ಸ್ಟು ಪ್ರೊನೌನ್ ಅಂತಂದರೆ ಸರ್ವನಾಮ ಇನ್ ಕನ್ನಡದಲ್ಲಿ ಏನಂತೀವಿ, ಸರ್ವನಾಮ ಅಂತ ಕರಿತೀವಿ. ಸ್ಟೇಟ್ಮೆಂಟ್ ನೋಡಿ, ಅ ವರ್ಡ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ ಅಂದರೆ ನಾಮಪದಕ್ಕೆ ಬದಲಾಗಿ ಬಳಸುವ ಪದವನ್ನು ಸರ್ವನಾಮ ಎನ್ನುತ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕೆಲಸ ಇದೆ, ರಾಮ ಕಿಲ್ಡ್ ರಾವಣ ಅಂತಂದರೆ, ಸೊ ಇಲ್ಲಿ ರಾಮ ಅನ್ನೋದು ಏನಾಗುತ್ತೆ, ನೌನ್ ಆಗುತ್ತೆ. ಈಗ ಹೀ ಈಸ್ ಅ ಗ್ರೇಟ್ ವಾರಿಯರ್ ಅಂತ ಅಂತೀವಿ. ಅಂದರೆ ರಾಮನ ಬಗ್ಗೆ ಹೆಸರನ್ನು ನಾವು ಮೇಲಿಂದ ಮೇಲೆ ತಗೊಳ್ಳೋದನ್ನು ಬಿಟ್ಟು ಅವನು ಅವಳು ಅಂತ ಇದೇನು ಕರಿತೀವಲ್ಲ, ನಾಮಪದದ ಬದಲಾಗಿ ಉಪಯೋಗಿಸಲ್ಪಡುವಂಥ ಪದಗಳನ್ನು ನಾವೇನಂತೀವಿ, ಸರ್ವನಾಮಗಳು ಅಂತೀವಿ. ಅಂದರೆ ದ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಈಸ್ ಕಾಲ್ಡ್ ಪ್ರನೌನ್. ಅಂದರೆ ಒಂದು ನಾಮಪದದ ಬದಲಾಗಿ ಉಪಯೋಗಿಸುವಂಥ ಶಬ್ದಗಳನ್ನು ನಾವು ಪ್ರನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಗೋಪಾಲ ಇಲ್ಲಿ ಬಾ, ನೀನು ಇದನ್ನು ಮಾಡು, ನೀನು ಹಾಗೆ ಮಾಡು, ನೀನು ಹೀಗೆ ಮಾಡು. ಇಲ್ಲಿ ನಾವು ಮೊದಲನೇದಾಗಿ ಗೋಪಾಲ ಫಸ್ಟ್ ಕರೆದ ನಂತರ ಎರಡನೇದಾಗಿ ಏನು ಕರೆದೇವಿ, ನೀನು ಅದನ್ನು ಮಾಡು, ನೀನು ಇದನ್ನು ಮಾಡು. ಇಲ್ಲಿ ಗೋಪಾಲನ ಬದಲಾಗಿ ನಾವು ನೀನು ಅಂತ ಒಂದು ಶಬ್ದವನ್ನು ಯೂಸ್ ಮಾಡ್ತೀವಲ್ಲ, ಈ ನೀನೇ ಏನಾಗುತ್ತೆ ಅಂತಂದರೆ ಪ್ರನೌನ್ ಆಗುತ್ತೆ, ಅಂದರೆ ಸರ್ವನಾಮ ಆಗುತ್ತೆ. ನಾಮಪದದ ಬದಲಾಗಿ ನಾವು ಸರ್ವನಾಮಗಳನ್ನು ಇಲ್ಲಿ ಉಪಯೋಗಿಸಲ್ಪಡ್ತೇವೆ. ಎಕ್ಸಾಂಪಲ್ ನೋಡಿ, ನಾನು ಅನ್ನೋದೇನು ಐ, ಯು ಅಂದರೆ ನೀನು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ದೇ ಅಂದರೆ ಅವರು. ಇಲ್ಲಿ ನಾಮಪದಗಳ ಬದಲಾಗಿ ನಾವು ಈ ಒಂದು ಪ್ರನೌನ್ಗಳನ್ನು ಯೂಸ್ ಮಾಡ್ತೀವಿ. ಅಂದರೆ ಹೆಸರುಗಳ ಬದಲಾಗಿ ನಾವು ಯೂಸ್ ಮಾಡುವಂಥ ಶಬ್ದಗಳನ್ನು ಪ್ರನೌನ್ ಅಂತ ಕರಿತೀವಿ. ಸೆಂಟೆನ್ಸಲ್ಲಿ ನೋಡೋಣ, ಐ ಆಮ್ ಎ ಸ್ಟೂಡೆಂಟ್, ನಾನು ವಿದ್ಯಾರ್ಥಿ. ಅಂದರೆ ನನ್ನ ಹೆಸರಿನ ಬದಲಾಗಿ ನಾನು ಐ ಅಂತ ಏನು ಯೂಸ್ ಮಾಡ್ತೀವಲ್ಲ, ಇದೇ ಸರ್ವನಾಮ. ಯು ಆರ್ ಮೈ ಫ್ರೆಂಡ್, ಆ ಒಬ್ಬ ವ್ಯಕ್ತಿ ಹೆಸರನ್ನು ತೆಗೆದುಕೊಳ್ಳದೆ ಅವನ ಬಗ್ಗೆ ಮಾತಾಡೋದನ್ನು ಏನು ಯು ಅನ್ನೋ ಶಬ್ದ ಇಲ್ಲಿ ತಿಳಿಸಿದೆ. ಸೊ ಇಲ್ಲಿ ಯು ಅಥವಾ ನೀನು ಅನ್ನೋ ಶಬ್ದ ಸರ್ವನಾಮ ಆಗಿದೆ. ನೆಕ್ಸ್ಟು, ಹಿ ಈಸ್ ಮೈ ಬ್ರದರ್, ಅವನು ನನ್ನ ಅಣ್ಣ. ಇಲ್ಲಿ ಅವನು, ಹಿ ಅನ್ನೋದು ಸರ್ವನಾಮ ಅಥವಾ ಪ್ರನೌನ್. ಶಿ ಈಸ್ ರೀಡಿಂಗ್, ಅವಳು ಓದುತ್ತಿದ್ದಾಳೆ. ದೇ ಆರ್ ಪ್ಲೇಯಿಂಗ್, ಅವರು ಆಟ ಆಡುತ್ತಿದ್ದಾರೆ. ಸೊ ಇದಿಷ್ಟು ದೇ ಮತ್ತು ಶಿ ಇಲ್ಲೇನಾಗುತ್ತೆ, ಸರ್ವನಾಮಗಳು ಆಗ್ತವೆ. ಸೊ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬರುತ್ತೆ ಆಡ್ಜೆಕ್ಟಿವ್, ಅಂದರೆ ನಾಮ ವಿಶೇಷಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಡೆಫಿನಿಷನ್, ಅ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ಸ್ ಅ ನೌನ್, ಅಂದರೆ ನಾಮಪದದ ಗುಣ ಅಥವಾ ಲಕ್ಷಣವನ್ನು ವಿವರಿಸುವ ಪದವನ್ನು ನಾಮ ವಿಶೇಷಣ ಅಂತ ಕರಿತೀವಿ. ನಾಮಪದದ ಬಗ್ಗೆ ವಿಶೇಷತೆಯನ್ನು ಮತ್ತು ಅದರ ಬಗ್ಗೆ ತಿಳಿಸುವಂತಹ ಒಂದು ಶಬ್ದವನ್ನು ನಾಮ ವಿಶೇಷಣ ಅಥವಾ ಆಡ್ಜೆಕ್ಟಿವ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿರಿ, ನಾಮ ವಿಶೇಷಣ ಅಂದರೆ ನಾಮದ ಬಗ್ಗೆ ವಿಶೇಷತೆಯನ್ನು ಹೇಳುವುದೇ ನಾಮ ವಿಶೇಷಣ, ಅಂದರೆ ಆಡ್ಜೆಕ್ಟಿವ್. ಇದು ನಾಮಕ್ಕೆ ಅಂದರೆ ನೌನಿಗೆ ಆ್ಯಡ್ ಮಾಡುತ್ತೆ, ಸಮಥಿಂಗ್ ಆ್ಯಡ್ ಮಾಡುತ್ತೆ, ಕೆಲವೊಂದು ವಿಷಯವನ್ನು ಆ್ಯಡ್ ಮಾಡುತ್ತೆ ನಾಮಕ್ಕೆ. ನೌನಿಗೆ ಆ್ಯಡ್ ಮಾಡುವಂತಹ ಒಂದು ವಿಷಯವೇ ಈ ಒಂದು ಶಬ್ದವೇ ಆಡ್ಜೆಕ್ಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಗುಡ್ ಅಂದರೆ ಒಳ್ಳೆಯ, ಬಿಗ್ ಅಂದರೆ ದೊಡ್ಡ, ಸ್ಮಾಲ್ ಅಂದರೆ ಚಿಕ್ಕ, ಬ್ಯೂಟಿಫುಲ್ ಅಂದರೆ ಸುಂದರ, ಟಾಲ್ ಅಂದರೆ ಎತ್ತರ. ಈಗ ಒಂದು ಸೆಂಟೆನ್ಸಲ್ಲಿ ಯಾವ ರೀತಿ ನೋಡಿ, ಇಲ್ಲಿ ಕ್ಲಿಯರಾಗಿ ನಿಮಗೆ ಸಿಗುತ್ತೆ ಒಂದು ಇಮೇಜು. ಹಿ ಈಸ್ ಅ ಗುಡ್ ಬಾಯ್, ಆ ಬಾಯ್ ಹೆಂಗಿದ್ದಾನೆ, ಗುಡ್ ಆಗಿದ್ದಾನೆ. ಆ ಒಬ್ಬ ವ್ಯಕ್ತಿ ಹೆಂಗಿದ್ದಾನೆ, ಬಾಯ್ ನಾವು ಹೆಂಗಿದಾನೆ, ಉತ್ತಮವಾಗಿದ್ದಾನೆ. ಅಂದರೆ ಅವನು ಒಳ್ಳೆಯ ಹುಡುಗ, ಆ ಹುಡುಗ ಹೆಂಗದಾನ, ಒಳ್ಳೆಯವನಾಗಿದ್ದಾನೆ. ಆ ಹುಡುಗನ ಬಗ್ಗೆ ಹೇಳುವಂಥ ಶಬ್ದ ಯಾವುದು ಇದರಲ್ಲಿ, ಗುಡ್.
ಅಥವಾ ಒಳ್ಳೆಯ. ಸೊ ಈ ಗುಡ್ ಏನಾಗುತ್ತೆ ಅಂತಂದರೆ ಇಲ್ಲಿ ಆಡ್ಜೆಕ್ಟಿವ್ ಆಗತ್ತೆ. ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ನೌನ್ ಬಗ್ಗೆ ಅಂದರೆ ನಾಮಪದದ ಬಗ್ಗೆ ವಿಶೇಷತೆಯನ್ನು ಹೇಳುವಂತಹ ಶಬ್ದಗಳನ್ನು ನಾವೇನಂತೀವಿ ಆಡ್ಜೆಕ್ಟಿವ್ ಅಂತ ಕರಿತೀವಿ. ಈಗ ಎರಡನೇ ಸೆಂಟೆನ್ಸ್ ನೋಡಿ, ದಿಸ್ ಈಸ್ ಅ ಬಿಗ್ ಹೌಸ್. ಇದು ದೊಡ್ಡ ಮನೆ ಅನ್ನೋದು ಇಲ್ಲಿ ನಾಮಪದ. ಇಲ್ಲಿ ಮೇಲೆ ಹುಡುಗ ಹೆಂಗೆ ಒಂದು ನಾಮಪದ ಆಗಿತ್ತು, ಇಲ್ಲಿ ಹೌಸ್ ಅನ್ನೋದು ನಾಮಪದ. ಇದು ಹೌಸ್ ಹೇಗಿದೆ, ಬಿಗ್ ಆಗಿದೆ, ದೊಡ್ಡದಾಗಿದೆ, ಮನೆಯ ಬಗ್ಗೆ ಹೇಳಿದೆ. ಇದು ಮನೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿದೆ, ನಾಮಪದ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಅದಕ್ಕೆ ಇಲ್ಲಿ ಬಿಗ್ ಅಥವಾ ದೊಡ್ಡ ಅನ್ನೋದು ಏನಾಗುತ್ತೆ ಆಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಅ ಸ್ಮಾಲ್ ಬ್ಯಾಗ್. ಇಲ್ಲಿ ಯಾವುದಾಗುತ್ತೆ ಹೇಳಿ, ನನಗೆ ಚಿಕ್ಕ ಚೀಲ ಇದೆ, ನನ್ನ ಹತ್ತಿರ ಚಿಕ್ಕ ಚೀಲ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಯಾವುದಾಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು, ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರೆಸ್ ಅನ್ನೋದು ನಾಮಪದ, ಡ್ರೆಸ್ ಬಗ್ಗೆ ಹೇಳ್ತಾ ಇರೋದು ಬ್ಯೂಟಿಫುಲ್ ಅನ್ನೋ ಶಬ್ದ. ಸೊ ಇಲ್ಲಿ ಬ್ಯೂಟಿಫುಲ್ ಅನ್ನೋ ಶಬ್ದ ಆಗುತ್ತೆ ಆಡ್ಜೆಕ್ಟಿವ್. ನೆಕ್ಸ್ಟು, ದ ಟ್ರೀ ಈಸ್ ಟಾಲ್. ಮರ ಎತ್ತರವಾಗಿದೆ. ಮರ ಅನ್ನೋದು ಏನಿದೆ ನಾಮಪದ. ಮರದ ಬಗ್ಗೆ ಹೇಳುವಂಥ ಶಬ್ದ ಟಾಲ್ ಅಂದರೆ ಎತ್ತರ ಮತ್ತು ಟಾಲ್ ಅನ್ನೋ ಶಬ್ದಗಳಲ್ಲಿ ಎರಡು ಏನಾಗುತ್ತವೆ ಅಂತಂದರೆ ಆಡ್ಜೆಕ್ಟಿವ್, ಅಂದರೆ ಕನ್ನಡದಲ್ಲಿ ನಾಮವಿಶೇಷಣ, ನಾಮದ ಬಗ್ಗೆ ವಿಶೇಷಣ ಹೇಳ್ತವೆ. ಸೊ ಓಕೆ, ನೆಕ್ಸ್ಟ್ ನೋಡೋಣ, ವರ್ಬ್ ಅಂದರೆ ಕನ್ನಡದಲ್ಲಿ ಕ್ರಿಯಾಪದ. ಕ್ರಿಯೆಯನ್ನು ಸೂಚಿಸುವ ಶಬ್ದಗಳೇ ಕ್ರಿಯಾಪದಗಳು. ಕೆಲಸವನ್ನು ಸೂಚಿಸುವಂಥ ಶಬ್ದಗಳೇನಂತೇವೆ ನಾವು ಕ್ರಿಯಾಪದಗಳಂತೇವೆ. ನೋಡಿರಿ, ಅ ವರ್ಡ್ ದ್ಯಾಟ್ ಶೋಸ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್ ಈಸ್ ಕಾಲ್ಡ್ ವರ್ಬ್. ಕನ್ನಡದಲ್ಲಿ ಕೆಲಸ ಅಥವಾ ಕ್ರಿಯೆಯನ್ನು ಸೂಚಿಸುವ ಪದವನ್ನು ಕ್ರಿಯಾಪದ ಎನ್ನುತ್ತಾರೆ. ಫಾರ್ ಎಕ್ಸಾಂಪಲ್, ಈಟ್ ಅನ್ನೋದೇನು ಒಂದು ಕೆಲಸ. ಇದು ತಿನ್ನುವುದು ಒಂದು ಕೆಲಸ. ಇಲ್ಲೇನಾಗುತ್ತೆ ವರ್ಬ್ ಆಗುತ್ತೆ ಇದು. ಸೊ ರನ್ ಅನ್ನು ಓಡೋದು ಒಂದು ಕೆಲಸ, ಇದನ್ನು ಕೂಡ ಒಂದು ವರ್ಬ್ ಆಗುತ್ತೆ. ರೀಡ್ ಅನ್ನೋದು ಓದು, ಇದು ಒಂದು ಕೆಲಸ. ರೈಟ್ ಅನ್ನೋದು ಬರೆ, ಇದು ಒಂದು ಕೆಲಸ. ಗೋ ಅಂದರೆ ಹೋಗು, ಇದು ಒಂದು ಕೂಡ ಕೆಲಸವನ್ನು ಸೂಚಿಸುತ್ತೆ. ಅದೇ ರೀತಿ ಸ್ಲೀಪ್ ಅನ್ನೋದು ಒಂದು ಕ್ರಿಯೆಯನ್ನು ಸೂಚಿಸುತ್ತೆ. ಇದು ಕೂಡ ವರ್ಬ್ ಆಗುತ್ತೆ ಇದು ಕೂಡ. ಎಕ್ಸಾಂಪಲ್ಸ್ ನೋಡೋಣ, ಐ ಈಟ್ ಫ್ರೂಟ್ಸ್. ನಾನು ಹಣ್ಣುಗಳನ್ನು ತಿನ್ನುತ್ತೇನೆ. ಇಲ್ಲಿ ಈಟ್ ಅನ್ನೋದೇನದು ಒಂದು ಕೆಲಸವನ್ನು ಸೂಚಿಸುತ್ತೆ. ತಿನ್ನು ಅನ್ನೋ ಒಂದು ಕೆಲಸವನ್ನು ಸೂಚಿಸೋದ್ರಿಂದ ಇದು ವರ್ಬ್ ಆಗುತ್ತೆ, ಕೆಲಸವನ್ನು ಸೂಚಿಸುತ್ತೆ. ತಿನ್ನು ಅನ್ನೋದು ಏನಾಗುತ್ತೆ ಇಲ್ಲಿ ವರ್ಬ್ ಆಯಿತು. ದ ಬಾಯ್ ರನ್ಸ್ ಫಾಸ್ಟ್. ದ ಬಾಯ್ ರನ್ಸ್ ಅನ್ನೋದು ಇಲ್ಲೇನಾಗುತ್ತೆ ರನ್ಸ್ ಅನ್ನೋದು ಇಲ್ಲೇನಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹುಡುಗ ವೇಗವಾಗಿ ಓಡುತ್ತಾನೆ. ಶಿ ರೀಡ್ಸ್ ಅ ಬುಕ್. ಅವಳು ಪುಸ್ತಕ ಓದುತ್ತಾಳೆ. ಇಲ್ಲಿ ಓದು ಅನ್ನೋದೇನಾಗುತ್ತೆ ಒಂದು ಕ್ರಿಯೆ ಆಗುತ್ತೆ. ಕ್ರಿಯೆಯನ್ನು ಸೂಚಿಸುವ ಶಬ್ದಗಳೇನು ವರ್ಬ್ಸ್ ಅಂದರೆ ಕ್ರಿಯಾಪದಗಳು. ನೆಕ್ಸ್ಟು, ಐ ರೈಟ್ ನೀಟ್ಲಿ. ನಾನು ಚೆನ್ನಾಗಿ ಬರೆಯುತ್ತೇನೆ. ಇಲ್ಲಿ ಬರೆ ಅನ್ನೋದೇನು ವರ್ಬ್. ಓಕೆ, ಆಮೇಲೆ ರೈಟ್ ಅನ್ನೋದು ವರ್ಬ್ ಆಯಿತು. ವಿ ಗೋ ಟು ಸ್ಕೂಲ್. ಗೋ ಅನ್ನೋದೇನಿರಲಿ ವರ್ಬಲ್ಲಿ 4-5 ವಿಧಗಳು ಬರ್ತವೆ. V1, V2, V3, V4, V5 ಅಂತ ನಾವು ಒಂದು ಈಸಿಯಾಗಿ ಗ್ರಾಮರ್ ಕಲಿಯೋದಕ್ಕೆ ಈ ರೀತಿ V1 ಇಂದ V5 ಮಾಡ್ತೇವೆ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಿಮ್ಗೆ ಕಂಪ್ಲೀಟ್ ಆಗಿರೋ ಗ್ರಾಮರನ್ನು. ಈಗ ನೆಕ್ಸ್ಟ್ ಹೋಗೋಣ, ಆ್ಯಡ್ ವರ್ಬ್ ಕ್ರಿಯಾ ವಿಶೇಷಣ. ಈಗ ನೆಕ್ಸ್ಟ್ ಮೊದಲನೇದಾಗಿ ಕಲ್ತಿದ್ದು ಯಾವುದು, 4ನೇದು ಯಾವುದು ವರ್ಬ್. ಈ ವರ್ಬ್ ಬಗ್ಗೆ ವಿಶೇಷತೆಯನ್ನು ಹೇಳುವುದೇ ಆ್ಯಡ್ವರ್ಬ್. ವರ್ಬಿಗೆ ಸಮಥಿಂಗ್ ಆ್ಯಡ್ ಮಾಡೋದೇ ಆ್ಯಡ್ವರ್ಬ್. ಆ್ಯಡ್ ಪ್ಲಸ್ ವರ್ಬ್ ಏನು, ಆ್ಯಡ್ ಪ್ಲಸ್ ವರ್ಬ್ ಈಕ್ವಲ್ ಟು ಆ್ಯಡ್ವರ್ಬ್. ಅಂದರೆ ವರ್ಬ್ಗೆ ಕ್ರಿಯಾಪದಕ್ಕೆ ವಿಶೇಷತೆಯನ್ನು ಸೇರಿಸೋದೇ ಅಥವಾ ವಿಶೇಷತೆಯನ್ನು ಹೇಳುವುದೇ ಆ್ಯಡ್ವರ್ಬ್. ಅಂದರೆ ಕ್ರಿಯಾ ವಿಶೇಷಣ. ಕ್ರಿಯೆಯ ಬಗ್ಗೆ ವಿಶೇಷತೆಯನ್ನು ಹೇಳುವುದೇ ಕ್ರಿಯಾ ವಿಶೇಷಣ. ಸ್ಟೇಟ್ಮೆಂಟ್ ನೋಡಿ, ಅ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ಸ್ ಅ ವರ್ಬ್ ಬಗ್ಗೆ ಡಿಸ್ಕ್ರೈಬ್ ಮಾಡೋದೇ ಆ್ಯಡ್ವರ್ಬ್. ಕ್ರಿಯೆಯನ್ನು ಹೆಚ್ಚಿನ ವಿವರವಾಗಿ ತಿಳಿಸುವ ಪದವನ್ನು ಕ್ರಿಯಾ ವಿಶೇಷಣ ಎನ್ನುತ್ತಾರೆ. ಎಕ್ಸಾಂಪಲ್ ನೋಡ್ರಿ, ಕ್ವಿಕ್ಲಿ ವೇಗವಾಗಿ. ಅವನು ಯಾವ ರೀತಿ ಓಡಿದನು, ವೇಗವಾಗಿ ಓಡಿದನು. ಓಡು ಅನ್ನೋದೇನಿಲ್ಲಿ ಕ್ರಿಯಾಪದ. ಯಾವ ರೀತಿ ಓಡಿದನು, ಕ್ರಿಯೆಯ ಬಗ್ಗೆ ಹೆಚ್ಚಿನ ಒಂದು ವಿಶೇಷತೆಯನ್ನು ಸೇರಿಸ್ತಾ ಇದೆ. ಯಾವುದು ಕ್ವಿಕ್ಲಿ. ಸ್ಲೋಲಿ
ಅವನು ಹೇಗೆ ನಡೆದನು? ಸ್ಲೋಲಿ ನಡೆದನು. ನೀಟ್ಲಿ ಚೆನ್ನಾಗಿ, ಲೌಡ್ಲಿ ಜೋರಾಗಿ, ಕ್ವೈಟ್ಲಿ ಮೌನವಾಗಿ. ಆಲ್ಮೋಸ್ಟ್ ಆಲ್ ಎಲ್ ವಾಯ್ ಬರುವಂಥ ಎಲ್ಲ ಶಬ್ದಗಳು 99% ಏನಾಗಿರುತ್ತವೆ ಅಂತಂದರೆ ಆ್ಯಡ್ವರ್ಬ್ ಆಗಿರುತ್ತವೆ. ಓಕೆ, ಈಗ ಸೆಂಟೆನ್ಸಲ್ಲಿ ನೋಡೋಣ. ಹೀ ರನ್ಸ್ ಕ್ವಿಕ್ಲಿ. ಅವನು ವೇಗವಾಗಿ ಓಡುತ್ತಾನೆ. ರನ್ಸ್ ಅನ್ನೋದೇನು? ವರ್ಬ್. ಓಕೆ, ಅವ ಹೇಗೆ ಓಡ್ತಾನ? ವರ್ಬಿನ ಬಗ್ಗೆ ಹೇಳುತ್ತು. ಯಾವುದು? ಕ್ವಿಕ್ಲಿ. ಅವನು ತ್ವರಿತವಾಗಿ ಓಡ್ತಾನೆ ಅಂತ ಹೇಳುತ್ತು. ಅವ ಹೆಂಗೆ ಓಡ್ತಾನೆ, ಓಡುವುದರ ಬಗ್ಗೆ ತಿಳಿಸುವ ಶಬ್ದ ಯಾವುದು? ಕ್ವಿಕ್ಲಿ. ಆಮೇಲೆ ದ ಮ್ಯಾನ್ ವಾಕ್ಸ್ ಸ್ಲೋಲಿ. ವಾಕ್ ಅನ್ನೋದೇನಿಲ್ಲಿ? ವರ್ಬ್ ಬಗ್ಗೆ ಹೇಳೋದು ಯಾವುದು? ಸ್ಲೋಲಿ. ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಡ್ವರ್ಬ್ ಆಗುತ್ತೆ. ಆ ವ್ಯಕ್ತಿ ನಿಧಾನವಾಗಿ ನಡೆಯುತ್ತಾನೆ. ಇಲ್ಲಿ ನಡೆ ಅನ್ನೋದೇನದು? ಇಲ್ಲಿ ವರ್ಬ್ ಆಗುತ್ತೆ. ನಿಧಾನವಾಗಿ, ಆ ಒಂದು ವರ್ಬ್ ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ನಿಧಾನವಾಗಿ ನಡೆಯುತ್ತಿದ್ದಾನೆ ಅಂತಂದರೆ ಇಲ್ಲಿ ಏನಾಗುತ್ತೆ? ಆ್ಯಡ್ವರ್ಬ್, ನಿಧಾನವಾಗಿ. ಶಿ ರೈಟ್ಸ್ ನೀಟ್ಲಿ. ಅವಳು ಚೆನ್ನಾಗಿ ಬರೆಯುತ್ತಾಳೆ. ನೀಟ್ಲಿ ಅನ್ನೋದೇನಿಲ್ಲಿ? ಚೆನ್ನಾಗಿ ಅನ್ನೋದೇನಿಲ್ಲಿ? ಆ್ಯಡ್ವರ್ಬ್. ಆಮೇಲೆ ದ ಬಾಯ್ ಸ್ಪೀಕ್ಸ್ ಲೌಡ್ಲಿ. ಹುಡುಗ ಜೋರಾಗಿ ಮಾತನಾಡುತ್ತಾನೆ. ಇದರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಕಮೆಂಟ್ ಮಾಡಿ. ನೆಕ್ಸ್ಟ್, ದ ಬೇಬಿ ಸ್ಲೀಪ್ಸ್ ಕ್ವೈಟ್ಲಿ. ಮಗು ಮೌನವಾಗಿ ನಿದ್ರೆ ಮಾಡುತ್ತದೆ. ಇಲ್ಲಿ ಸ್ಲೀಪ್ಸ್ ಅನ್ನೋದು ವರ್ಬ್ ಆಗುತ್ತೆ. ಕ್ವೈಟ್ಲಿ ಅನ್ನೋದು ಏನಾಗುತ್ತೆ? ಆ್ಯಡ್ವರ್ಬ್ ಆಗುತ್ತೆ. ವರ್ಬಿನ ಬಗ್ಗೆ ಹೇಳುವಂಥ ಶಬ್ದವೇ ಆ್ಯಡ್ವರ್ಬ್. ನೆಕ್ಸ್ಟ್ ಹೋಗೋಣ. ಸೊ ಫ್ರೆಂಡ್ಸ್, ಆರನೇದು ನೋಡೋಣ. ಪ್ರಿಪೋಸಿಷನ್ ಅಂದರೆ ಸಂಬಂಧ ಸೂಚಕ ಪದ ಅಥವಾ ಉಪಸರ್ಗಾವ್ಯಯ. ಇಲ್ಲಿ ನೋಡಿರಿ ಸ್ಟೇಟ್ಮೆಂಟು. ಅ ವರ್ಡ್ ದ್ಯಾಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ವರ್ಡ್ಸ್. ಪದಗಳ ನಡುವಿನ ಸಂಬಂಧವನ್ನು ತೋರಿಸುವ ಪದವನ್ನು ಸಂಬಂಧ ಸೂಚಕ ಅಥವಾ ಉಪಸರ್ಗಾವ್ಯಯ ಅಂತ ಕರಿತೀವಿ. ಈ ಎರಡು ಶಬ್ದಗಳ ನಡುವೆ ಸಂಬಂಧವನ್ನು ಸೂಚಿಸುವಂಥ ಶಬ್ದಗಳನ್ನು ನಾವೇಂತ ಕರಿತೀವಿ? ಪ್ರಿಪೋಸಿಷನ್. ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ತೇನೆ ನೋಡಿ. ಆನ್ ಅಂದರೆ ಮೇಲೆ, ಅಂಡರ್ ಅಂದರೆ ಕೆಳಗೆ, ಇನ್ ಅಂದ್ರೆ ಒಳಗೆ, ಬಿಹೈಂಡ್ ಅಂದ್ರೆ ಹಿಂದೆ, ನಿಯರ್ ಅಂದ್ರೆ ಹತ್ತಿರ. ಸೊ ನೋಡಿ ಇಲ್ಲಿ ಸೆಂಟೆನ್ಸಲ್ಲಿ ಯಾವ ರೀತಿ ಅಂದ್ರೆ ನೋಡಿ. ದ ಬುಕ್ ಈಸ್ ಆನ್ ದ ಟೇಬಲ್ ಮತ್ತು ಬುಕ್ಗಳ ನಡುವೆ ಇರುವಂಥ ಸಂಬಂಧವನ್ನು ಸೂಚಿಸುತ್ತದೆ. ಯಾವ ಶಬ್ದ? ಆನ್. ಅಂದರೆ ಮೇಜು ಮತ್ತು ಪುಸ್ತಕ ಎಲ್ಲಿ ಇವೆ, ಯಾವ ಸಂಬಂಧವನ್ನು ಹೊಂದಿವೆ ಅನ್ನೋದ್ರ ಬಗ್ಗೆ ತಿಳಿಸುತ್ತವೆ. ಪುಸ್ತಕ ಮೇಜಿನ ಮೇಲಿದೆ. ಪುಸ್ತಕ ಎಲ್ಲಿದೆ ಮತ್ತು ಮೇಜಿಗೆ ಇರುವ ಸಂಬಂಧ ಏನು ಅನ್ನೋದ್ರ ಬಗ್ಗೆ ತಿಳಿಸುವ ಶಬ್ದ ಯಾವುದು? ಆನ್. ಪುಸ್ತಕ ಮೇಜಿನ ಮೇಲೆ ಇದೆ, ಕೆಳಗಿದೆ, ಮೇಲಿದೆ, ಹಿಂದೆ ಇದೆ, ಮುಂದೆ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಲ್ಲ, ಆ ಒಂದು ಶಬ್ದಗಳನ್ನು ಏನಂತ ಕರಿತೀವಿ ನಾವು? ಪ್ರಿಪೋಸಿಷನ್. ನೆಕ್ಸ್ಟ್, ದ ಕ್ಯಾಟ್ ಈಸ್ ಅಂಡರ್ ದ ಚೇರ್ ಮತ್ತು ಕ್ಯಾಟ್ಗೆ ಇರುವಂಥ ಒಂದು ಸಂಬಂಧವನ್ನು ಸೂಚಿಸುವ ಶಬ್ದ ಯಾವುದು? ಅಂಡರ್. ಬೆಕ್ಕು ಕುರ್ಚಿಯ ಕೆಳಗಿದೆ. ಬೆಕ್ಕು ಎಲ್ಲಿದೆ? ಕುರ್ಚಿಯ ಕೆಳಗಿದೆಯೋ, ಮೇಲಿದೆಯೋ, ಎಡಗಡೆ ಇದೆಯೋ, ಬಲಗಡೆ ಇದೆಯೋ, ಅಥವಾ ಅದರ ಹತ್ತಿರ ಇದೆಯೋ ಅನ್ನೋದ್ರಾಗಿ ತಿಳಿಸುವಂಥ ಶಬ್ದ ಯಾವುದಪ್ಪ ಅಂದರೆ ಅದೇ ಪ್ರಿಪೋಸಿಷನ್, ಇಲ್ಲಿ ಅಂಡರ್. ನೆಕ್ಸ್ಟ್, ದ ಪೆನ್ ಈಸ್ ಇನ್ ದ ಬ್ಯಾಗ್. ಪೆನ್ ಚೀಲದ ಒಳಗೆ ಇದೆ. ಒಳಗೆ ಅನ್ನೋಕ್ಕೆ ಇನ್ ಅಂತ ಕರಿತೀವಿ. ನೆಕ್ಸ್ಟ್, ಇಲ್ಲಿ ಇನ್ ಅನ್ನೋದು ಪ್ರಿಪೋಸಿಷನ್. ದ ಬಾಯ್ ಈಸ್ ಬಿಹೈಂಡ್ ದ ಡೋರ್. ಬಾಯ್ ಎಲ್ಲಿದ್ದಾನೆ? ಆ ಹುಡುಗ ಬಾಗಿಲಿನ ಹಿಂದೆ ಇದ್ದಾನೆ. ಹಿಂದೆ ಅಂದರೆ ಬಿಹೈಂಡ್ ಅನ್ನೋ ಎಲ್ಲಿರುತ್ತೆ? ಪ್ರಿಪೋಸಿಷನ್. ಯಾವ ಎರಡು ಶಬ್ದಗಳ ನಡುವೆ ಒಂದು ಪೊಸಿಷನ್ ಏನಿದೆ ಅಂತ ತಿಳಿಸೋದೇ ಯಾವುದು? ಪ್ರಿಪೋಸಿಷನ್. ಎರಡು ಒಂದು ಪದಗಳ ನಡುವೆ ಪೊಸಿಷನ್ ಏನಿದೆ ಅಂತ ತಿಳಿಸೋದೇನೋ ಅದೇ ಪ್ರಿಪೋಸಿಷನ್. ಎರಡು ಶಬ್ದಗಳ ನಡುವೆ ಎರಡು ಶಬ್ದಗಳು ಎಲ್ಲೆಲ್ಲಿವೆ ಅನ್ನೋ ಪೊಸಿಷನನ್ನು ತಿಳಿಸೋದೇ ಪ್ರಿಪೋಸಿಷನ್. ನೆಕ್ಸ್ಟು, ದ ಸ್ಕೂಲ್ ಈಸ್ ನಿಯರ್ ಮೈ ಹೌಸ್. ಶಾಲೆ ನನ್ನ ಮನೆಯ ಹತ್ತಿರ ಇದೆ. ಇಲ್ಲಿ ನಿಯರ್ ಅಥವಾ ಹತ್ತಿರ ಅನ್ನೋದೇನಾಗುತ್ತೆ? ಪ್ರಿಪೋಸಿಷನ್ ಇದೆ. ಎರಡು ಶಬ್ದಗಳ ನಡುವೆ ಇರುವಂಥ ಒಂದು ಸಂಬಂಧವನ್ನು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಹೋಗೋಣ. ಇನ್ನು ಏಳನೇದು ನೋಡಿ, ಕಂಜಂಕ್ಷನ್, ಸಂಯೋಜನಾವ್ಯಯ. ಅಂದರೆ ಅ ವರ್ಡ್ ದ್ಯಾಟ್ ಜಾಯಿನ್ಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್ ಟುಗೆದರ್. ಒಂದು ಏನಂದರೆ ಎರಡು ಶಬ್ದಗಳು ಅಥವಾ ವಾಕ್ಯಗಳನ್ನು ಜೋಡಿಸುವ ಪದವನ್ನು ಸಂಯೋಜನಾವ್ಯಯ ಅಥವಾ ಸಂಧಿಪದ ಅಂತ ಕರಿತೇವೆ. ಶಬ್ದಗಳ ಮತ್ತು ವಾಕ್ಯಗಳನ್ನು ಜೋಡಿಸುವಂಥ ಪದಗಳು ಇವು. ಎಕ್ಸಾಂಪಲ್ ನೋಡ್ರಿ, ಆ್ಯಂಡ್. ಎರಡು ಶಬ್ದಗಳು ಅಥವಾ ಎರಡು ವಾಕ್ಯಗಳನ್ನು ಸೇರಿಸುವಂತಹ ಶಬ್ದ ಯಾವುದಿದು?
ಇದಕ್ಕೆ ಏನಂತೀವಿ ನಾವು ಆ್ಯಂಡ್ ಅನ್ನೋದಕ್ಕೆ ಕಂಜಂಕ್ಷನ್ ಅಂತ ಕರಿತೀವಿ ಕನ್ನಡದಲ್ಲಿ. ಮತ್ತು ಬಟ್ ಅಂದರೆ ಆದರೆ, ಆರ್ ಅಥವಾ, ಬಿಕಾಸ್ ಏಕೆಂದರೆ, ಸೊ ಆದ್ದರಿಂದ. ಇವಿಷ್ಟು ಶಬ್ದಗಳನ್ನು ನೋಡೋಣ ಈಗ ಸೆಂಟೆನ್ಸಲ್ಲಿ. ಐ ಲೈಕ್ ಟೀ ಆ್ಯಂಡ್ ಕಾಫಿ ಎರಡು ಶಬ್ದಗಳನ್ನು ಜೋಡಿಸಿದೆ. ಯಾವುದು? ಮತ್ತು ಅನ್ನೋ ಒಂದು ಶಬ್ದ ಎರಡು ಶಬ್ದಗಳನ್ನು ಜೋಡಿಸಿದೆ. ಇಲ್ಲಿ ಆ್ಯಂಡ್ ಅನ್ನೋದು ಏನಾಗುತ್ತೆ ಅಂದರೆ ಕಂಜಂಕ್ಷನ್, ಜಾಯಿನ್ ಮಾಡುತ್ತೆ. ಜಾಯಿನ್ ಮಾಡೋದೇ ಕಂಜಾಯಿಂಕ್ಷನ್ ಅತ್ತಾರನ್ರಿ, ಕಂಜಂಕ್ಷನರೇ ಅತ್ತನ್ರಿ. ಬಟ್ ನೀವು ಈಸಿಯಾಗಿ ನೆನಪಿಟ್ಕೊಳ್ರಿ, ಜಾಯಿನ್ ಮಾಡ್ತೇವೆ ಎರಡು ಶಬ್ದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಜಾಯಿನ್ ಮಾಡುವುದೇ ಕಂಜಾಯಿಂಕ್ಷನ್ ಅಂತ ನೀವು ಸ್ವಲ್ಪ ಟ್ರಿಕ್ಕನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು, ಹಿ ಈಸ್ ಪುವರ್ ಬಟ್ ಹಾನೆಸ್ಟ್, ಅವನು ಬಡವನು ಆದರೆ ಪ್ರಾಮಾಣಿಕ. ಬಟ್ ಅನ್ನೋದೇನಿದೆ ಇಲ್ಲಿ ಆದರೆ ಅನ್ನೋ ಎರಡು ಶಬ್ದಗಳನ್ನು ಸೇರಿಸುತ್ತೆ. ಸೊ ಅದರಿಂದ ಇದು ಕಂಜಂಕ್ಷನ್ ಆಗುತ್ತೆ ಇಲ್ಲಿ. ಆಮೇಲೆ ಈಸ್ ಇಟ್ ಅ ಪೆನ್ ಆರ್ ಪೆನ್ಸಿಲ್, ಇದು ಪೆನ್ನ ಅಥವಾ ಪೆನ್ಸಿಲ್ಲ ಅಥವಾ ಆರ್ ಅನ್ನೋ ಶಬ್ದ ಇಲ್ಲಿ ಏನಾಗುತ್ತೆ ಅಂತಂದರೆ ಕಂಜಂಕ್ಷನ್ ಆಗುತ್ತೆ. ಏನು ನೆಕ್ಸ್ಟ್ ನೋಡಿ, ಐ ವಾಸ್ ಲೇಟ್ ಬಿಕಾಸ್ ಇಟ್ ರೈನ್ಡ್, ಮಳೆ ಬಂದದ್ದರಿಂದ ನನಗೆ ತಡವಾಯಿತು. ಸೊ ಇಲ್ಲಿ ಬಿಕಾಸ್ ಆದ್ದರಿಂದ ಅನ್ನೋ ಶಬ್ದ ಏನಾಗುತ್ತೆ ಕಂಜಂಕ್ಷನ್ ಆಗುತ್ತೆ. ನೆಕ್ಸ್ಟು, ಇಟ್ ವಾಸ್ ಹಾಟ್ ಸೊ ಐ ಡ್ರ್ಯಾಂಕ್ ವಾಟರ್, ಇದು ಬಿಸಿಲಿರೋದರಿಂದ ನೀರು ಕುಡಿದೆ. ಸೊ ಅನ್ನೋದು ಆದ್ದರಿಂದ ಅನ್ನೋ ಶಬ್ದ ಏನಾಗುತ್ತೆ ಇಲ್ಲಿ ಎರಡು ವಾಕ್ಯಗಳನ್ನು ಜೋಡಿಸುತ್ತೆ. ಇಲ್ಲಿನೂ ಎರಡು ವಾಕ್ಯಗಳನ್ನು ಬಿಕಾಸ್ ಅನ್ನೋದು ಸೇರಿಸಿದೆ, ಇಲ್ಲಿ ಸೊ ಅನ್ನೋದು ಎರಡು ವಾಕ್ಯಗಳನ್ನು ಸೇರಿಸಿದೆ. ಅದರಿಂದ ಇದಕ್ಕೇನಂತೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೊನೆಗೆ ಈ ಒಂದು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಟ್ರಿಕ್ಕನ್ನು ಮಾಡಿದ್ದೇನೆ, ಈಸಿಯಾದಂಥ ಒಂದು ಶಾರ್ಟ್ಕಟ್ ಟ್ರಿಕ್ಕನ್ನು ಮಾಡಿದ್ದೇನೆ. ಅದನ್ನು ಕೂಡ ಫ್ರೀಯಾಗಿ ನೀವು ಪಡ್ಕೋಬೋದು. ಈಸಿಯಾಗಿ ನೆನಪು ಮಾಡಿಕೊಂಡು ಆ ಶಬ್ದಗಳನ್ನು ಕಂಡುಹಿಡಿಬೋದು. ನೀವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಗುರುತಿಸ್ಬೋದು. ಭಾಳ ಈಸಿಯಾಗಿದೆ, ಕೊನೆಗಿದೆ, ಅದು ನೋಡ್ಕೋಬೋದು. ನೆಕ್ಸ್ಟ್ ನೋಡಿರಿ, 8ನೇದು ಇಂಟರ್ಜೆಕ್ಷನ್ ಅಂದರೆ ಆಶ್ಚರ್ಯ ಸೂಚಕ ಅವ್ಯಯ ಅಥವಾ ಭಾವಬೋಧಕ ಅವ್ಯಯ. ಹೆಸರೇ ಸೂಚಿಸುವಂತೆ ನೋಡಿರಿ, ಅ ವರ್ಡ್ ದ್ಯಾಟ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ ಆರ್ ಎಮೋಷನ್, ಅಕಸ್ಮಾತ್ ಉಂಟಾಗುವ ಭಾವನೆಯನ್ನು ಸೂಚಿಸುವ ಪದವನ್ನು ಆಶ್ಚರ್ಯ ಸೂಚಕ ಅವ್ಯಯ ಅಂತ ಕರಿತೀವಿ. ಅಕಸ್ಮಾತಾಗಿ ಸಡನ್ನಾಗಿ ಆಗುವಂಥ ಒಂದು ಏನು ಘಟನೆಗಳಿರ್ತವಲ್ಲ, ಆ ಒಂದು ಘಟನೆಯಲ್ಲಿ ಉಪಯೋಗಿಸುವಂಥ ಶಬ್ದಗಳನ್ನು ನಾವೇನಂತೀವಿ ಇಂಟರ್ಜೆಕ್ಷನ್ ವರ್ಡ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಆಶ್ಚರ್ಯ ಸೂಚಕ ಪದಗಳಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋಣ. ಓ, ಅಯ್ಯೋ, ಓ, ವಾವ್, ಅಬ್ಬಾ, ಅಲಾಸ್, ಅಯ್ಯೋ ದೇವರೇ ಅಂತಂತೇವಲ್ಲ, ದುಃಖದಲ್ಲಿ ಯೂಸ್ ಮಾಡುವಂಥ ಶಬ್ದ ಇದು. ಹೇ ಅಂದರೆ ಅರೇ, ಬ್ರಾವೋ ಅಂದರೆ ಶಬಾಷ್. ಇಂಗ್ಲೀಷ್ನಲ್ಲಿ ಈ ರೀತಿ ಬರ್ತವೆ, ಬಟ್ ನಾವು ಆಲ್ಮೋಸ್ಟ್ ಅಲ್ಲಿ ಕನ್ನಡಿಗರಾಗೋದ್ರಿಂದ ಈ ರೀತಿ ಶಬ್ದಗಳನ್ನು ಆಲ್ಮೋಸ್ಟ್ ಸಡನ್ ಫೀಲಿಂಗಲ್ಲಿ ಬರೋದು ಕಡಿಮೆ, ಬಟ್ ಅಭ್ಯಾಸ ದೃಷ್ಟಿಯಿಂದ ನಮಗೆ ಭಾಳ ಇಂಪಾರ್ಟೆಂಟ್ ಇವು. ಸೊ ಸೆಂಟೆನ್ಸ್ ನೋಡೋಣ. ಓ, ಐ ಲಾಸ್ಟ್ ಮೈ ಪೆನ್, ಅಯ್ಯೋ ನನ್ನ ಪೆನ್ನು ಕಳೆದು ಹೋಯಿತು. ಅಯ್ಯೋ ಅಥವಾ ಓ ಅನ್ನೋದೇನಿದೆ ಇಲ್ಲಿ ಇಂಟರ್ಜೆಕ್ಷನ್. ವಾವ್, ದಿಸ್ ಈಸ್ ಬ್ಯೂಟಿಫುಲ್. ವಾವ್ ಅಂದರೆ ಅಬ್ಬಾ, ಅದ್ಭುತ ಅಂತ ಏನು ಕರಿತೀವಲ್ಲ, ಇದು ತುಂಬ ಸುಂದರ ಅಂತ ಏನು ಕರಿತೀವಲ್ಲ, ಅಬ್ಬಾ ಅಥವಾ ವೌ ಅನ್ನೋದು ಇಲ್ಲಿ ಏನಾಗುತ್ತೆ ಅಂದರೆ ಇಂಟರ್ಜೆಕ್ಷನ್ ಅಥವಾ ಭಾವಸೂಚಕಾವ್ಯ ಅಂತ ಆಗುತ್ತೆ. ಅಲಾಸ್, ಸ್ಯಾಡ್ಲಿ ಫೀಲಿಂಗಲ್ಲಿ ದುಃಖದ ಒಂದು ಶಬ್ದ ಇದು. ಯಾವುದು? ಅಲಾಸ್. ದ ಮ್ಯಾನ್ ಈಸ್ ಡೆಡ್, ಅಯ್ಯೋ ಆ ವ್ಯಕ್ತಿ ಮೃತಪಟ್ಟಿದ್ದಾನೆ. ಅಯ್ಯೋ ಅಥವಾ ಅಲಾಸ್ ಅನ್ನೋದು ಇಂಟರ್ಜೆಕ್ಷನ್, ಸಡನ್ನಾಗಿ ಬರುತ್ತೆ ಫೀಲಿಂಗ್ ಇದು. ಸೊ ಹೇ ಕಮ್ ಹಿಯರ್, ಅಲ್ಲೇನೋ ಒಂದೇನೋ ಡೇಂಜರ್ ಇರುತ್ತೆ, ಅಲ್ಲಿ ಒಬ್ಬ ಹುಡುಗ ಹೋಗ್ತಿರ್ತಾನೆ, ಹೇ ಇಲ್ಲಿ ಬಾ ಅಂತ ಬೇಗನೆ ಪಟ್ಟೆ ಆನ್ ದ ಸ್ಪಾಟ್ ಕರಿತೀವಲ್ಲ, ಅದಕ್ಕೇನಂತೀವಿ ನಾವು ಆ ಒಂದು ಶಬ್ದಗಳಿಗೆ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಬ್ರಾವೋ, ಯು ಓನ್, ಶಬಾಷ್ ನೀನು ಗೆದ್ದೆ. ಸ್ಪೋರ್ಟ್ಸಲ್ಲಿ ಭಾಳ ಒಂದು ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡ್ತಾ ಇದ್ರೆ ಅಂತ ತಿಳ್ಕೊಳ್ಳಿ, ಒಂದು ಬಾಲಿಗೆ 6 ರನ್ ಬೇಕಾಗಿರ್ತವೆ, ಸಡನ್ಲಿ ಅವನು 6 ಹೊಡಿತಾನೆ. ಹೊಡೆದ ನಂತರ ಬ್ರಾವೋ, ಇಂಗ್ಲೀಷ್ನಲ್ಲಿ ಬ್ರಾವೋ, ಕನ್ನಡದಲ್ಲಿ ಶಬಾಷ್, ಓ ಮೈ ಗಾಡ್ ಅಂತೇವಲ್ಲ. ಸೊ ಆ ಒಂದು ಸಡನ್ ಫೀಲಿಂಗನ್ನು ನಮ್ಮಲ್ಲಿ ಏನು ತೋರಿಸ್ಕೋತೀವಿ, ವಾವ್ ಯಪ್ಪ ಅಂತ ಏನು ಕನ್ನಡದಾಗ ಕರಿತೀವಲ್ಲ, ಆಲ್ಮೋಸ್ಟ್ ಅಲ್ಲ ಆನ್ ದ ಸ್ಪಾಟ್ ಏನು ಕರಿತೀವಲ್ಲ ಶಬ್ದಗಳನ್ನು, ಆ ಒಂದು ಶಬ್ದಗಳು ಏನಂತ ಕರಿತೀವಿ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಯಪ್ಪ, ಅಯ್ಯಪ್ಪೋ, ಚಿಜ್ಜಪ್ಪು ಅಂತ ಕರಿತೀವಲ್ಲ, ಈ ಶಬ್ದಗಳು ಏನಂತೇವೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಈಸಿಯಾಗಿ ರಿಮೆಂಬರ್ ನಿಮ್ಗೆ ಆಗಲಿ ಅಂತ ಈ ರೀತಿ ಹೇಳ್ತಾ ಇದ್ದೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಟ್ರಿಕ್ ಭಾಳ ಇಂಪಾರ್ಟೆಂಟ್ ಆಗಿರೋ ಟ್ರಿಕ್ಕನ್ನು ತೋರಿಸ್ತೇನೆ ನಿಮಗೆ.
ಟ್ರಿಕ್ ನೋಡಿ ಫ್ರೆಂಡ್ಸ್, ಇದೇ ಒಂದು ಟ್ರಿಕ್ಕು. ಪಿಂಕ್ ಪಾವ್ ವಡಾಪಾವ್ಗೆ ರಿಲೇಟ್ ಮಾಡ್ಬೋದು ನೀವು. ಇಲ್ಲಿ ಪಿಂಕ್ ಪಾವ್ ಅಂತ ಒಂದು ಟ್ರಿಕ್ ಮಾಡಿದ್ದೀನಿ, ನೀವು ನೆನಪಿಟ್ಕೊಳ್ಬೇಕು. ಪಿಂಕ್ ಪಾವ್. ಪಿ ಅಂದರೆ ಪ್ರನೌನು ಅಂದರೆ ಸರ್ವನಾಮ, ಐ ಅಂದರೆ ಇಂಟರ್ಜೆಕ್ಷನ್ ಅಂದರೆ ಭಾವಸೂಚಕ ಅವಯ, ಎನ್ ಅಂದರೆ ನೌನ್ ನಾಮಪದ, ಕಂಜಂಕ್ಷನ್ ಸಿ ಅಂದರೆ ಕಂಜಂಕ್ಷನ್ ಸಂಯೋಜನೆ ಅವಯ, ಪಿ ಅಂದರೆ ಪ್ರಿಪೋಸಿಷನ್ ಉಪಸರ್ಗ ಅವಯ, ಎ ಅಂದರೆ ಅಡ್ಜೆಕ್ಟಿವ್ ನಾಮವಿಶೇಷಣ, ಇನ್ನೊಂದು ಎ ಅಂದರೆ ಆಡ್ವರ್ಬ್ ಕ್ರಿಯಾವಿಶೇಷಣ, ವಿ ಅಂದರೆ ವರ್ಬ್ ಕ್ರಿಯಾಪದ. ಸೊ ಇವೆಂಟು ಇನ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ಒಂದು ಟ್ರಿಕ್ ಯಾವುದಪ್ಪ ಅಂದರೆ ಪಿಂಕ್ ಪಾವ್ ಅನ್ನೋದು ಇಲ್ಲಿ ನಿಮಗೆ ತಿಳಿಸುತ್ತೆ. ಅದು ಟ್ರಿಕ್ಕು. ಪಿಂಕ್ ಪಾವನ್ನು ನೆನಪಿಟ್ಕೊಳ್ಳಿ. ಪಿ ಅಂದರೆ ಪ್ರನೌನು, ಐ ಅಂದರೆ ಇಂಟರ್ಜೆಕ್ಷನು, ಎನ್ ಅಂದರೆ ನೌನು, ಸಿ ಅಂದರೆ ಕಂಜಂಕ್ಷನು, ಪಿ ಅಂದರೆ ಪ್ರಿಪೋಸಿಷನು, ಎ ಅಂದರೆ ಅಡ್ಜೆಕ್ಟಿವ್, ಅನದರ್ ಎ ಅಂದರೆ ಇನ್ನೊಂದು ಎ ಅಂದರೆ ಆಡ್ವರ್ಬು, ವಿ ಅಂದರೆ ವರ್ಬು. ಪಿಂಕ್ ಪಾವ್ ಇದ್ರ ಹೆಸರೇನು ಪಿಂಕ್ ಪಾವ್. ಇದು ಟ್ರಿಕ್ ಫ್ರೆಂಡ್ಸ್. ಪ್ರತಿಯೊಂದು ವಿಡಿಯೋಗಳ ನಂತರ ನಾವೊಂದು ಟ್ರಿಕ್ ಮಾಡಿ ನಿಮಗೆ ಈಸಿಯಾಗಿ ತಿಳ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ಮತ್ತೇನಾದರೂ ಮಾಹಿತಿ ಬೇಕಾದರೆ ಅಲ್ಲಿ ಕಮೆಂಟ್ ಮಾಡಿ, ಮತ್ತೇನಾದರೂ ವಿಶೇಷ ತರಗತಿಗಳು ಬೇಕಾದರೆ ಅಲ್ಲಿನೂ ಕಮೆಂಟ್ ಮಾಡಿ. ಫ್ರೀಯಾಗಿರ್ತವೆ ಎಲ್ಲ ಒಂದು ತರಗತಿಗಳು. ಮತ್ತು ಯಾವುದೇ ಗ್ರಾಮರ್ ಟಾಪಿಕ್ ಆಗಿರ್ಬೋದು, ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಯಾವುದೇ ಒಂದು ವಿಡಿಯೋ ನಿಮ್ಗೆ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟ್ರಿಕ್ ಬೇಕಂದರೆ ಟ್ರಿಕ್ಕನ್ನು ಕೂಡ ಕಮೆಂಟ್ ಮಾಡಿ. ಟ್ರಿಕ್ ಬೇಕಂದರೆ ಟ್ರಿಕ್ ಬೇಕು ಈ ಒಂದು ಟಾಪಿಕ್ನಲ್ಲಿ ಅಂತ ಕಮೆಂಟ್ ಮಾಡಿ. ಅಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಥವಾ ವಿಡಿಯೋಗಳ ಮೂಲಕ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್.